Rich Stars. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನಿಮಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ಈ ವರ್ಷದ 2024ರ ವರಮಹಾಲಕ್ಷ್ಮಿ ಹಬ್ಬದ ಒಂದು ಟೈಮಿಂಗ್ಸ್ನ ನಾವು ತೆಗೆದುಕೊಳ್ಳೋಣ. ಸೊ ಅವತ್ತಿನ ಯಾವ ಲಗ್ನದಲ್ಲಿ ನಾವು ಲಕ್ಷ್ಮಿನ ಕೂರಿಸಿದಾಗ ನಮಗೆ ಪೂರ್ತಿ ಪ್ರಮಾಣದ ಒಂದು ಫಲ ಸಿಗುತ್ತೆ. ಹಾಗೆ ಈ ಬಾರಿ ವಿಶೇಷವಾಗಿ ನಮಗೆ 4 ಸಂಕಲ್ಪಗಳು ತುಂಬಾ ಪವರ್ಫುಲ್ ಆಗಿದೆ. ಯೂಶಲಿ ಪ್ರತಿ ಬಾರಿ ನಾವು ಏನೇ ಒಂದು ವ್ರತ ಮಾಡಿದ್ರೂ ಸರಿ, ಅಥವಾ ಯಾವುದಾದ್ರೂ ಒಂದು ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೋಮ ಹವನಗಳು ಏನೇ ಮಾಡಿದ್ರು ಒಂದು ಸಂಕಲ್ಪ, ಸೊ ಆ ಬಾರಿ ಒಂದು ಸಂಕಲ್ಪ ನಾವು ಮಾಡಿಕೊಂಡಾಗ ನಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ. ಸೊ ಈ ಬಾರಿ 16/8/2024 ಶುಕ್ರವಾರ ಬಂದಿರುವಂತಹ ಏಕಾದಶಿ ದಿವಸ ಬಂದಿರುವಂತಹ ವರಮಹಾಲಕ್ಷ್ಮಿ ವ್ರತನ ಸೊ ನಾವು ಹೇಗೆ ಆಚರಣೆ ಮಾಡಿದ್ರೆ ನಮಗೆ ಯಾವ್ಯಾವ ವರ್ಗದಲ್ಲಿ ನಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ, ಅದೇ ಅವರವರ ದಶಾಭುಕ್ತಿಗಳಿಗೆ ಅನುಗುಣವಾಗಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ದಶಾಭುಕ್ತಿ ಚೆನ್ನಾಗಿದೆ, ನಿಮಗೆ ವಿತಿನ್ 3 ಮಂತಲ್ಲೇ ಸಿಗುತ್ತೆ. ಸೊ ಕೆಲವರಿಗೆ 6 ಮಂತಲ್ಲಿ ಸಿಗುತ್ತೆ, ಕೆಲವರಿಗೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡುವ ಮುನ್ನ ಸಿಗುತ್ತೆ. ಸೊ ಹಾಗಾಗಿ ಬನ್ನಿ ತಡ ಮಾಡಿದೆ ನೋಡೋಣ. ಸೊ ಅದಕ್ಕೂ ಮೊದಲು ನೀವೇನದು ಫಸ್ಟ್ ಟೈಮ್ ಈ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗೋಸ್ಕರ. ಸೊ ಹಾಗೆ ಈ ತಿಂಗಳ 21ನೇ ತಾರೀಕು ನ್ಯೂಮರಾಲಜಿ ಕ್ಲಾಸಸ್ ಶುರುವಾಗ್ತಾ ಇದೆ. ಯಾರೆಲ್ಲ ಆಸಕ್ತಿ ಇದೆ ಅಥವಾ ರಿಪೀಟರ್ಸ್ ಯಾರಾದರೂ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ಜಾಯ್ನ್ ಆಗಬಹುದು. 15 ದಿವಸಗಳ ಕ್ಲಾಸ್ ಇರುತ್ತೆ, ನಿಮಗೆ ಸರ್ಟಿಫಿಕೇಟ್ ಇರುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿಯ 2 ವ್ಯಕ್ತಿಗಳ ವೈಯಕ್ತಿಕ ಜಾತಕ ನ್ಯೂಮರಾಲಜಿಯ ಪ್ರಕಾರ ಫ್ರೀಯಾಗಿ ಎಕ್ಸ್ಪ್ಲೈನ್ ಮಾಡಲಾಗುತ್ತದೆ. ಸೊ ಹಾಗೆ ಆ್ಯಪ್ಸ್ ಕೂಡ ನಿಮಗೆ ಸಿಗುತ್ತೆ. ಬನ್ನಿ ನೋಡೋಣ. 16/8/2024 ವರಮಹಾಲಕ್ಷ್ಮಿ ಹಬ್ಬ ಈ ಬಾರಿ ಸೊ ಯಾವ ಒಂದು ಟೈಮಲ್ಲಿ ನಾವು ಕೂರಿಸಿದ್ರೆ ತುಂಬಾ ನಮಗೆ ಫಲ ಸಿಗುತ್ತೆ ಅನ್ನೋದು ನೋಡೋಣ. ಅದಕ್ಕೂ ಮೊದಲು ಬೆಳಿಗ್ಗೆ ಅಂದರೆ ಹಿಂದಿನ ದಿವಸ 15ನೇ ತಾರೀಕೆ ನಮಗೆ ಏಕಾದಶಿ ಶುರುವಾಗಿರುತ್ತೆ. ಆದರೆ ಇವತ್ತಿನ ಬೆಳಗ್ಗೆ 16ನೇ ತಾರೀಕು ಬೆಳಗ್ಗೆ 9:39 ತನಕ ನಮಗೆ ಏಕಾದಶಿ ಇರುತ್ತೆ. ಅದಾದ ನಂತರ ದ್ವಾದಶಿ ಶುರುವಾಗುತ್ತೆ. ಉಪವಾಸ ಏನಾದರೂ ಇರೋರು, ನೀವು ಯೂಶಲಿ ತಿಂಗಳ ಉಪವಾಸ ಇರೋರು ಹಿಂದಿನ ದಿವಸನೇ ಇರಲಿಕ್ಕೆ ಶುರು ಮಾಡಿ ಬೆಳಗ್ಗೆ 9ವರೆಗೆ ಮಹಾಮಂಗಳಾರತಿ ಅಥವಾ ನೀವೇನು ಲಕ್ಷ್ಮಿನ ಕೂರಿಸಿ ಮುಗಿಸ್ತೀರಾ ತದನಂತರ ನೀವು ಆಹಾರ ಸೇವನೆ ಮಾಡಬಹುದು. ನೋಡಿ, ಇವತ್ತು ವಿಶೇಷವಾಗಿ ಮೂಲ ನಕ್ಷತ್ರ ಇದೆ. ಸೊ ಮೂಲ ನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರ. ಯೂಶಲಿ ಕೆಲವರಿಗೆ ಕೆಟ್ಟ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಲೈಕ್ ಮೂಲ ನಕ್ಷತ್ರದಲ್ಲಿ ಸೊ ಹೆಣ್ಮಕ್ಳು ಹುಟ್ಟಬಾರ್ದು, ಗಂಡು ಮಕ್ಳು ಹುಟ್ಟಬಾರ್ದು, ಈ ಥರ. ಆ್ಯಕ್ಚುಲಿ ಮೂಲ ನಕ್ಷತ್ರ ಕೆಲವೊಂದು ವಿಚಾರಗಳಿಗೆ ತುಂಬಾ ಒಳ್ಳೆಯ ನಕ್ಷತ್ರ. ಆದರೆ ಇಲ್ಲೊಂದು ವಿಚಾರ ತಿಳ್ಕೊಳ್ಳಿ, ನೀವೊಂದು ಫಸ್ಟ್ ಟೈಮ್ ಹಬ್ಬನ ಈ ವರ್ಷದಿಂದನೇ ನಾವು ಶುರು ಮಾಡಬೇಕು, ತಾಯಿ ಮನೆಯಿಂದ ಅಥವಾ ಗಂಡನ ಮನೆಯಿಂದ ನಾವು ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಈ ಬಾರಿ ಬೇಡ ಅಂತ ನನ್ನ ಒಂದು ಸಜೆಷನ್. ನಿಮ್ಮ ವೈಯಕ್ತಿಕ ಜಾತಕ ಚೆನ್ನಾಗಿದ್ರೆ ಈ ಬಾರಿ ನೀವು ಶುರು ಮಾಡ್ಬೋದು. ಫಸ್ಟ್ ಟೈಮ್ ಹಬ್ಬ ಮಾಡೋರು ಬೇಡ. ನೆಕ್ಸ್ಟ್, ಸೊ ಈ ಬಾರಿ ನಮಗೆ ತಿಥಿ ಯಾವುದಿರುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ. ತಿಥಿ ನಮಗೆ 9:39 ತನಕ ಏಕಾದಶಿ, ಅದಾದ ನಂತರ ದ್ವಾದಶಿ ಶುರುವಾಗುತ್ತೆ. ಮೂಲ ನಕ್ಷತ್ರ ಇರುತ್ತೆ ಮಧ್ಯಾಹ್ನ 12:44 ತನಕ. ಅದಾದ ನಂತರ ನಮಗೆ ಪೂರ್ವಾಷಾಢ ಶುರು ಆಗುತ್ತೆ. ಸೊ ಬಟ್ ಇಲ್ಲಿ ಈ ಬಾರಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಸೊ ನಿಮಗೆ ರಾಹುಕಾಲ, ಯಮಗಂಡ ಕಾಲ ಅವೆಲ್ಲ ನಮಗೆ ಬೇಸಿಕ್ ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಾವು ಮೇನ್ ಲಗ್ನಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ಯೋಗ, ವಿಷ್ಕುಂಭ ಯೋಗ ಇರೋದ್ರಿಂದ ಅದಕ್ಕೆ ಹೇಳಿದ್ದು ಫಸ್ಟ್ ಟೈಮ್ ಹಬ್ಬ ಮಾಡೋರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ. ರಾಹುಕಾಲ ಬೆಳಗ್ಗೆ 10:30ರಿಂದ ನಮಗೆ ಗೊತ್ತು 12 ಗಂಟೆಗೆ ಇರುತ್ತೆ, ಆಮೇಲೆ ಎಂಡ್ ಆಗುತ್ತೆ. ಸೊ ಬೆಳಗ್ಗೆ 7:30ಯಿಂದ 9 ಗಂಟೆವರೆಗೂ ಗುಳಿಕ ಕಾಲ ಇರುತ್ತೆ. ಆ್ಯಂಡ್ ಯೂಶಲಿ ನಿಮಗೆ ಗೊತ್ತು ಯಮಗಂಡ ಕಾಲ ಈವ್ನಿಂಗ್ ಬರುತ್ತೆ. ಬಟ್ ನಾವು ಹಬ್ಬ ಬೆಳಗಿನ ಜಾವ ನಾವು ಲಕ್ಷ್ಮಿನ ಸ್ಥಾಪನೆ, ಕಲಶ ಸ್ಥಾಪನೆ ಮಾಡೋದ್ರಿಂದ ಅವತ್ತಿನ ಕುಂಡಲಿಯ ಆಧಾರದ ಮೇಲೆ ಗ್ರಹಗಳನ್ನು ತಗೊಳ್ಳೋದಾದರೆ ನಮಗೆ ಸೊ ಮೇಯ್ನ್ ಆಗಿ ವೃಷಭ ರಾಶಿಯಲ್ಲಿ ಗುರು ಮತ್ತು ಕುಜ ಇರುತ್ತೆ. ಸೊ ಹಾಗೆ ಇರ್ತಾರೆ. ಹಾಗೆ ಕರ್ಕಾಟಕದಲ್ಲಿ ರವಿ, ಸೊ ಕರ್ಕಾಟಕ ರಾಶಿಯಲ್ಲಿ ಸೂರ್ಯಗ್ರಹ ಇರ್ತಾರೆ. ಆದರೆ ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಬುಧ. ಆದರೆ ಈ ಬಾರಿ ಬುಧ ವಕ್ರಿ ಆಗಿದ್ದಾರೆ. ನೆಕ್ಸ್ಟ್ ಕನ್ಯಾ ಒಂದು ರಾಶಿಯಲ್ಲಿ ಕೇತು ಇರ್ತಾರೆ. ಚಂದ್ರ ಬಂದು ಧನು ರಾಶಿ ಇರುತ್ತೆ. ವಕ್ರಗತ ಶನಿ ಕುಂಭ ರಾಶಿಯಲ್ಲಿ ವಕ್ರನಾಗಿದ್ದಾನೆ. ಹಾಗೆ ರಾಹು ಮೀನ ರಾಶಿಯಲ್ಲಿ ಇದೆ. ಈಗ ಮೇನ್ ಟೈಮಿಂಗ್ಸ್ ಏನು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ನೀವು ಯಾರು ಯೂಶಲಿ ಹಬ್ಬ ಮಾಡೋದಕ್ಕೂ ಈ ಬಾರಿ ಹಬ್ಬ ಮಾಡೋದಕ್ಕೂ ನಾನಿಲ್ಲಿ 2 ಸಂಕಲ್ಪಗಳನ್ನು ಹೇಳ್ತೀನಿ ಅಥವಾ 2 ರಿಲೇಟೆಡ್ ವಿಚಾರಗಳನ್ನು ಹೇಳ್ತೀನಿ. ಸೊ ನೀವು ಅದ್ರ ರಿಲೇಟೆಡೇ ಪ್ರೇ ಮಾಡ್ತಾ ಇದ್ದೀರಾ ದೇವ್ರ ಹತ್ರ ಅಂತ ಹೇಳಿದ್ರೆ ಈ ಲಗ್ನದಲ್ಲಿ ಕೂರಿಸಿ. ಯೂಶಲಿ ಈ ಬಾರಿ ನಾವು ಯಾವುದೇ ಹಬ್ಬ ಮಾಡಿದ್ರು ಎಸ್ಪೆಷಲಿ ಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಮಾಡೋದ್ರಿಂದ ಸ್ಥಿರ ಲಗ್ನದಲ್ಲೇ ನಾವು ಲಕ್ಷ್ಮಿನ ಕೂರಿಸೋದು. ಸ್ಥಿರ ಲಗ್ನಗಳು ಯಾವ್ಯಾವು ಅಂತ ಹೇಳಿದ್ರೆ ನಮಗೆ ಸಿಂಹ ಲಗ್ನ ಆಗಿರ್ಬೋದು, ವೃಶ್ಚಿಕ ಲಗ್ನ ಆಗಿರಬಹುದು, ಕುಂಭ ಲಗ್ನ ಆಗಿರಬಹುದು ಅಥವಾ ಮೇಷ. ಸೊ ಸ್ಥಿರ ಫಿಕ್ಸ್ಡ್ ಒಂದು ಲಗ್ನಗಳಲ್ಲಿ ನಾವು ಮಾಡ್ತೀವಿ. ಬಟ್ ಈ ಬಾರಿ
ನೀವೇನಾದರೂ ಈಗ ನಾನು ಹೇಳುವ ವಿಚಾರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕರ್ಕಾಟಕ ಲಗ್ನನ ನಾನು ಈ ಬಾರಿ ಸಜೆಷನ್ ಮಾಡ್ತಾ ಇದ್ದೀನಿ. ಯಾವ ವಿಚಾರಕ್ಕೆ? ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ನೀವೇನಾದರೂ MBBS ಆಗಿರಬಹುದು, ಅಥವಾ ವೀಸಾ ರಿಲೇಟೆಡ್ ತುಂಬ ಕಷ್ಟಪಡ್ತಾ ಇದ್ದೀರಾ, ಅಥವಾ ಫಾರಿನಲ್ಲಿ ಹೋಗಿ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯವರು ಅಥವಾ ನೀವು ಹೋಗಿ ಸೆಟ್ಲ್ ಆಗಬೇಕು, ಅಥವಾ ಪ್ಲಾನಿಂಗ್ ಇದೆ ಈ ಬಾರಿ, ಇದಕ್ಕೆ ನಾವು ಸಂಕಲ್ಪ ಮಾಡಿ ಪ್ರೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಬಾರಿ ಮಾತ್ರ ಕರ್ಕಾಟಕ ಲಗ್ನನ ನಾನು ಸಜೆಸ್ಟ್ ಮಾಡ್ತೀನಿ. ಟೈಮಿಂಗ್ಸ್ ಏನಪ್ಪ ಅಂತ ಹೇಳಿದ್ರೆ 4 ಗಂಟೆ 5 ನಿಮಿಷದಿಂದ 6 ಗಂಟೆ 5 ನಿಮಿಷ. ಯಾವ ವಿಚಾರಕ್ಕೆ? ಈ 3. ಅಥವಾ ನೀವು ಹೊರ ದೇಶಕ್ಕೆ, ಹೊರ ರಾಜ್ಯಕ್ಕೆ ಹೋಗುವಂತಹ ಪ್ರಯತ್ನದಲ್ಲಿ ವಿಫಲ ಆಗಿದ್ರೆ ಈ ಬಾರಿ ಸಫಲ ಆಗುತ್ತೆ ಕರ್ಕಾಟಕ ಲಗ್ನಕ್ಕೆ. ಯಾಕಂದರೆ ನಿಮಗೆ ಲಗ್ನಾಧಿಪತಿ 6ರಲ್ಲಿರ್ತಾರೆ. ಈ ಬಾರಿ ನೀವು ಇದ್ರ ರಿಲೇಟೆಡ್ ಹೋಗೋದಾಗಿದ್ರೆ ಕರ್ಕಾಟಕ ಲಗ್ನ ಇದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಅದನ್ನು ಹೊರತುಪಡಿಸಿ ನಾವು ಮೇಯ್ನಾಗಿ ಸ್ಥಿರ ಲಗ್ನದಲ್ಲೇ ನಾವು ಲಕ್ಷ್ಮಿಯ ಕೂರಿಸೋದ್ರಿಂದ 6 ಗಂಟೆ 5 ನಿಮಿಷದಿಂದ 8 ಗಂಟೆ 3 ನಿಮಿಷದ ತನಕ ನಮಗೆ ಸಿಂಹ ಲಗ್ನ ಇರುತ್ತೆ. ಸಿಂಹ ಲಗ್ನದಲ್ಲಿ ಶುಕ್ರ ಮತ್ತು ಬುಧ, ಬಟ್ ಬುಧ ವಕ್ರಿ ಆಗಿರೋದ್ರಿಂದ ಹಿಂದಿನ ಮನೆಗೆ ಹೋಗ್ತಾರೆ. 2 ಫಲಗಳನ್ನು ಕೊಡೋದ್ರಿಂದ ಈ ಬಾರಿ ನೀವು 6 ಗಂಟೆ 5 ನಿಮಿಷದಿಂದ 8 ಗಂಟೆ 5 ನಿಮಿಷದ ಒಳಗಡೆ ಲಕ್ಷ್ಮಿನ ಸ್ಥಾಪನೆ ಮಾಡಬಹುದು, ಕಳಶ ಸ್ಥಾಪನೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಇದನ್ನು ನಾವು 3 ಭಾಗಗಳಾಗಿ ಡಿವೈಡ್ ಮಾಡೋದಾದರೆ ಅಲ್ಲಿ ನಮಗೆ 3 ನಕ್ಷತ್ರಗಳು ಬರುತ್ತೆ. ಒಂದು ಕೇತು ನಕ್ಷತ್ರ, ಇನ್ನೊಂದು ಶುಕ್ರನ ನಕ್ಷತ್ರ, ಇನ್ನೊಂದು ಸೂರ್ಯನ ನಕ್ಷತ್ರ. ಹಾಗಾಗಿ ಈಗ ನಾನೊಂದು 3 ಪಾಯಿಂಟ್ಸ್ ಹೇಳ್ತೀನಿ. ಇದ್ರ ರಿಲೇಟೆಡ್ ನೀವು ಪ್ರೇ ಮಾಡ್ತಾ ಇದ್ರೆ, ಈ 3 ರಿಲೇಟೆಡ್ ಪ್ರೇ ಮಾಡ್ತಾ ಇದ್ರೆ ಈ ಒಂದು ಲಗ್ನದಲ್ಲಿ ಸ್ಥಾಪನೆ ಮಾಡಿ. ಯಾವ ವಿಚಾರವಾಗಿ? ತುಂಬ ದಿನಗಳಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮಗೆ ಸ್ವಲ್ಪ ಏನೋ ಅಡೆತಡೆ ಅಥವಾ ನಿಧಾನ ಅಥವಾ ಡಾಕ್ಯುಮೆಂಟ್ ಸರಿ ಇಲ್ಲ, ಮಾತುಕತೆ ಅದು ಸಂಧಾನ ಆಗ್ತಾ ಇಲ್ಲ ಅಂತ ಹೇಳಿದರೆ ಈ ಬಾರಿ ನೀವೇನಾದರೂ ಇದನ್ನು ಪ್ರೇ ಮಾಡ್ತಾ ಇದ್ದೇವೆ. ಎಲ್ಲರೂ ಲಕ್ಷ್ಮಿನ ಹಣಕ್ಕಾಗಿಯೇ ಪ್ರೇ ಮಾಡೋದು, ಬಟ್ ಇದರ ಮುಖಾಂತರ ಕೂಡ ಹಣ ಬರುತ್ತಲ್ಲ. ನಮಗೆ ಹಣ ಹೇಗೆ ಬರಬೇಕು ಅನ್ನೋದು ನಮ್ಮ ವೈಯಕ್ತಿಕ ಜಾತಕದಲ್ಲಿ ಇರುತ್ತೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಮುಖ ನಕ್ಷತ್ರ ನಮ್ಮ ಪಿತೃಗಳ ನಕ್ಷತ್ರ ಆಗಿರುತ್ತೆ. ಹಾಗೆ ಇದ್ರ ರಿಲೇಟೆಡ್ ಇದ್ದರೆ ನೀವು ಈ ಬಾರಿ ಈ ಒಂದು ಲಗ್ನದಲ್ಲಿ ಇದನ್ನು ಪ್ರೇ ಮಾಡ್ಕೋಬೋದು. ಸೆಕೆಂಡ್ ಪಾಯಿಂಟು, ಯಾರಿಗೆಲ್ಲ ಮದುವೆ ಆಗ್ತಾ ಇಲ್ಲ, ತುಂಬ ಡಿಲೇ ಆಗ್ತಾ ಇದೆ, ಅಥವಾ ಒಳ್ಳೆ ಹೆಣ್ಮಗಳು ಬೇಕು ಅಂತ ಹೇಳಿ ನೀವಿದ್ರೆ, ಅಥವಾ ಬಿಸ್ನೆಸ್ಸಲ್ಲಿ ತುಂಬ ಗ್ರೋತ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸಿಂಹ ಲಗ್ನದಲ್ಲಿ ಈ ಬಾರಿ ನೀವು ಈ ಒಂದು ಸಂಕಲ್ಪವನ್ನು ಮಾಡ್ಕೋಬಹುದು. ನೆಕ್ಸ್ಟು ಗೌರ್ಮೆಂಟ್ ರಿಲೇಟೆಡ್. ಯಾಕೆ ಅಂತ ಹೇಳಿದ್ರೆ ಸಿಂಹ ರಾಶಿ ಬಂದು ಸೂರ್ಯನ ಅಧಿಪತಿ ಹೊಂದಿರುವಂತಹ ರಾಶಿ. ಅದೇ ಲಗ್ನದಲ್ಲಿ ನಾವು ಈ ಬಾರಿ ಲಕ್ಷ್ಮಿನ ಸ್ಥಾಪನೆ ಮಾಡ್ತಾ ಇರೋದ್ರಿಂದ ಗೌರ್ಮೆಂಟ್ ರಿಲೇಟೆಡ್ ಅಥವಾ ಟ್ರಾನ್ಸ್ಫರ್ ಆಗಿರಬಹುದು, ಅಥವಾ ನೀವು ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇರ್ಬೋದು, ಈ ವಿತಿನ್ 6 ಮಂತ್ ಅಥವಾ 1 ಇಯರಲ್ಲಿ ಏನಾದರೂ ಇದ್ದರೆ ಈ ಬಾರಿ ಗೌರ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ಗೌರ್ಮೆಂಟ್ ಡಾಕ್ಯುಮೆಂಟ್ ಸಿಗ್ನೇಚರ್ ಆಗಿರಬಹುದು, ಅಥವಾ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಯಾವುದಾದ್ರು ಅಪ್ರೂವಲ್ಸ್ ಬರಬೇಕಾಗಿರಬಹುದು, ಪೆಂಡಿಂಗ್ ಅಮೌಂಟ್ ರಿಲೀಫ್ ಆಗಬೇಕಾಗಿರಬಹುದು, ಏನಾದರೂ ತಗೊಳ್ಳಿ. ನೀವು ಟೀಚರ್ಸ್ ಆಗಿದ್ರೆ ಟ್ರಾನ್ಸ್ಫರ್ ಆಗಿರಬಹುದು, ಅಥವಾ ನೀವು ಲಾಯರ್ಸ್ ಆಗಿದ್ರೆ ನೆಕ್ಸ್ಟ್ ಪ್ರಮೋಷನ್ ಆಗಿರ್ಬೋದು, ಜಡ್ಜ್ ಆಗಿದ್ರೆ ಗುಡ್ ರಿಸಲ್ಟ್ ಬರ್ಬೋದು. ಯಾವುದೇ ಡಿಪಾರ್ಟ್ಮೆಂಟ್ನ ತಗೊಳ್ಳಿ, ಎಸ್ಪೆಷಲಿ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ರಿಲೇಟೆಡ್ ವಿಚಾರಗಳನ್ನು ನೀವು ಈ ಬಾರಿ ಸಂಕಲ್ಪ ಮಾಡ್ಕೋಬಹುದು. ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಈ ಬಾರಿ. ಬಟ್ ಶುಕ್ರನಿಗೆ ಈ ಮನೆ ಅಷ್ಟೊಂದು ಫೇವರಬಲ್ ಅಲ್ಲ, ಬಟ್ ಹಬ್ಬ ನಮಗೆ ಬಿದ್ದಿರೋದು ಈ ಟೈಮಲ್ಲ. ಹಾಗಾಗಿ ಸಿಂಹ ಲಗ್ನ ಇದನ್ನು ಹೊರತುಪಡಿಸಿ ಸಂಜೆ ಅಥವಾ ಮಧ್ಯಾಹ್ನದ ಮೇಲೆ ಯಾವ ಲಗ್ನಗಳು ಅಷ್ಟೊಂದು ಶುಭಕರವಾಗಿಲ್ಲ ಈ ಬಾರಿ. ಇಷ್ಟು 4 ಪಾಯಿಂಟ್ಸ್ ನೀವು ಯಾವ ವಿಚಾರವಾಗಿ ಪ್ರೇ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ರಿಲೇಟೆಡ್ ಮಾಡ್ಕೊಳ್ಳಿ. ಎಲ್ಲರೂ ಶುಕ್ರನ ಪ್ರೇ ಮಾಡೋದು ಲಕ್ಸುರಿ, ಹಣ, ಧನ, ಇದಕ್ಕೋಸ್ಕರನೇ ಪ್ರೇ ಮಾಡ್ಕೊಳ್ಳೋದು. ಇದಿಷ್ಟು ಜಾತಕಕ್ಕೆ ಅಥವಾ ಲಗ್ನಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಇಲ್ಲೊಂದು ತುಂಬಾ ವಿಶೇಷತೆ ಏನಿದೆ ಅಂತ ಹೇಳಿದ್ರೆ ನ್ಯೂಮರಾಲಜಿ ಪ್ರಕಾರ ವಿಪರೀತ ರಾಜಯೋಗ ಇದೆ ಇವತ್ತು. ಇವತ್ತು ಯಾರಾದರೂ ಮಕ್ಕಳು 12:44 ನಂತರ ಹುಟ್ಟಿದ್ರೆ ಆ್ಯಕ್ಚುಲಿ ಅವ್ರಿಗೆ ವಿಪರೀತ ರಾಜಯೋಗ ಇದೆ. ಇವತ್ತಿನ ದಿವಸ ನಾವು ಹಬ್ಬ ಮಾಡ್ತಾ ಇರೋದ್ರಿಂದ ಖಂಡಿತ ನಮಗೆ ಲಕ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಮೊದಲು ಲಕ್ ಆ್ಯಕ್ಟಿವೇಟ್ ಆಗುತ್ತೆ, ಲಕ್ ಥ್ರೂ ಎಲ್ಲ ಒಂದು ವಿಚಾರಗಳು ನಮಗೆ ನಡೆಯುತ್ತೆ. ಪ್ರತಿ ಬಾರಿ ಒಂದೊಂದು ಲಗ್ನ ಬರುತ್ತೆ, ಒಂದೊಂದು ಹಬ್ಬ ಬರುತ್ತೆ, ಅಥವಾ ಒಂದೊಂದು ಗ್ರಹ ಒಂದು ಕಡೆ ಕೂತಿರ್ತಾರೆ. ಹಾಗಾಗಿ ಈ ಬಾರಿ ತುಂಬಾ ಚೆನ್ನಾಗಿದೆ. ಅದು ವೆಹಿಕಲ್ ತಗೊಳ್ಳೋಂಗಿದ್ರೆ ಅಥವಾ ಅದೇ ಪ್ರಾಪರ್ಟಿ ರಿಲೇಟೆಡ್ ಆಲ್ರೆಡಿ ನಾನು ಹೇಳಿದ್ದೀನಿ. ಬಿಕಾಸ್ ಕುಜ ಕೂಡ ನಿಮ್ಮ ಒಂದು ಲಗ್ನನ ನೋಡ್ತಾ ಇದ್ದಾರೆ, ಅವರ 4ನೇ ದೃಷ್ಟಿ. ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಇದ್ದರೆ ಅಥವಾ ಈ ಬಾರಿ ಇದೊಂದು ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿದೆ. ಖಂಡಿತ ನಮ್ಮೆಲ್ಲ ವೀಕ್ಷಕರಿಗೂ ಈ ಬಾರಿ ಆ ತಾಯಿ ಜಗನ್ಮಾತೆ ವರಮಹಾಲಕ್ಷ್ಮಿ ಅವರು ಕೇಳಿದ ವರಗಳನ್ನು ನೀಡಲಿ ಅಂತ ಬಯಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು, ಧನ್ಯವಾದಗಳು.